ಗೌರ್ಮೆಂಟ್ ಇದ್ದಾಗಲೂ ಮಾಡ್ಕೊಂಡ್ಬಂದಂಥದ್ದು. ಬಯಲಾಟ್ರಲ್ ರಿಲೇಷನ್ಸ್ ಶಿಮ್ಲಾ ಒಪ್ಪಂದವನ್ನು ಬಿಡ್ತಾ ಇಲ್ಲ, ಹಿಡ್ಕೊಂಡಿದ್ದಾರೆ. ಮೂರನೇದವ್ರದ್ದು ತೆಗೆದುಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ಮೂರನೇ ಪ್ಲೇಸಲ್ಲಿ ಇಲ್ಲ, ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಹೇಳಿದ್ನಿಲ್ಲ ನಿಮಗೆ. ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ರಣಧೀರ್ ಜೈಸ್ವಾಲ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಬಯಲಾಟ್ರಲ್ ಬಗ್ಗೆ ಹೇಳ್ಕೊಳ್ತೀವಿ. ನನ್ನಿಂದ ಒಂದು ಅನುಯುದ್ಧ ತಪ್ಪಿತು ಅಂತ ಹೇಳಿದರು ನಮ್ಮ ಟ್ರಂಪ್ ಸಾಹೇಬರು. ಅನುಯುದ್ಧ ಅಷ್ಟು ಸುಲಭ ಅಲ್ಲ, ಅಷ್ಟು ಸರಳ ಇಲ್ಲ ಅನ್ನೋದು ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಚರ್ಚೆ ಮಾಡಿದ್ವಿ. ಅದೇನೋ ಒಂದಿಷ್ಟು ನನ್ನಿಂದ ಎಲ್ಲ ನಡೀತದೆ ಅಂತ ತೋರಿಸ್ಬೇಕು, ಜೊತೆಗೆ ಚೈನಾವನ್ನು ಬದಿಗಿಡಬೇಕು, ವ್ಯಾಪಾರ ಜೋರು ಮಾಡ್ಕೋಬೇಕು, ನಾನು ನಿಮ್ಮ ಜೊತೆ ವ್ಯಾಪಾರ ಬಿಡ್ತೀನಿ ಅನ್ನೋ ಧಮಕಿ ಕೊಟ್ಟ ಅನ್ಸ್ಕೋಬೇಕಂತ ತಿಳ್ಕೊಂಡಿದ್ರು. ಆದರೆ ಅವರ ವ್ಯಾಪಾರ ಬೇಕೋ ಬೇಡವೋ ಅದು ಬೇರೆ ವಿಷಯ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಇದೇ ಜಾಣತನ. ನಮಗೆ ವ್ಯಾಪಾರ ಬೇಡ ಅನ್ನಿಲ್ಲ, ನಮಗೆ ಬೇಕು ಅನ್ನಿಲ್ಲ. ಉತ್ತರಗಳು ಎಷ್ಟು ಚಂದ ನೋಡ್ರಿ. ಒಂದದ್ದು ನಮ್ಮ ಹಿಂದೂ ಪತ್ರಿಕೆಗಳು ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದಾರೆ ಅದರ ಬದಲಾಗಿ ಯಾವ ರೀತಿಯಾಗಿ ಟ್ರಂಪ್ನಿಂದ ನಮ್ಮ ಈ ಭಾರತೀಯ ನಿಲುವು, ಮೋದಿ ನಿಲುವು, RSS ನಿಲುವು ಬಂದದ ಅನ್ನುವಂಥದ್ದು. ಮೊದಲದಾಗೆ US ಬ್ರೋಕ್ ಇಂಡಿಯಾ ಪಾಕಿಸ್ತಾನ ಸೀಸ್ ಫೈರ್. ಹೌದು, ಮೊದಲು ಅದೇ ಹೇಳಿದ್ದು, ಸೀಸ್ ಫೈರ್ ಮಾಡಿಸಿದ್ದು ನಾವು ಆಗ್ತಾರ ಒಪ್ಪಿದಾರಂತೆ. ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ನಮ್ಮ ನೆಲೆಯಲ್ಲೇ MEA ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನು ಹೇಳ್ತಾರಪ್ಪ ಅಂದ್ರೆ, ಅಗ್ರಿಮೆಂಟ್ ಡೈರೆಕ್ಟ್ಲಿ ವಾಯಾ DGMOs ಇಟ್ ವಾಸ್ ರಿಕ್ವೆಸ್ಟೆಡ್ ಬೈ ಪಾಕ್ ಡ್ಯೂ ಟು ದ ಎಫೆಕ್ಟಿವ್ IF ಸ್ಟ್ರೈಕ್ಸ್. ನಮ್ಮ ಏರ್ಫೋರ್ಸ್ ಸ್ಟ್ರೈಕ್ದಿಂದಾಗಿ ಅವರು ಬಗ್ಗಿದ್ರು, ಅವರೇ ಕೇಳಿದ್ರು. ಅದಕ್ಕೆ ನಾವು ಏನು ಮಾಡಿದಪ್ಪ ಅಂತಂದ್ರೆ, ಅಡ್ಡಿಲ್ಲಪ್ಪ ಅಂದ್ರೆ DGMO ಮೂಲಕ ಸೀಸ್ ಫೈರ್ ಮಾಡ್ಕೊಂಡಿವಿ, ಇದಕ್ಕೆ ಅಮೇರಿಕನ್ಗೆ ಸಂಬಂಧ ಇಲ್ಲ ಹಂಗೆ ಉತ್ತರ ಕೊಟ್ಟರು. ಆದರೆ ಇಲ್ಲೆಲ್ಲೂ ಅವ್ರ ಹೆಸರು ತಗೊಳ್ಳಿಲ್ಲ. ಇದು ಜಾಣತನ. ಯಾಕಂದ್ರೆ ನಮ್ಗೆ ಮಾರ್ಕೆಟ್ ಬೇಕಾಗಿದೆ. ಇವತ್ತು ಅಮೇರಿಕಾದ ಮಾರ್ಕೆಟ್ ನಮ್ಗೆ ಬೇಕಾಗಿದೆ. ಇದು ಜಾಣನಡೆ. ಎರಡನೇದಾಗೆ ಅವಾಯ್ಡೆಡ್ ನ್ಯೂಕ್ಲಿಯರ್ ಕಾನ್ಫ್ಲಿಕ್ಟ್. ನ್ಯೂಕ್ಲಿಯರ್ ಅಂದ್ರೆ ಅಣ್ವಸ್ತ್ರ ಯುದ್ಧ ತಪ್ಪಿಸಿದಂತ ಹೇಳಿ ಕೊಡ್ತಾ ಇದ್ದಾರೆ ಟ್ರಂಪ್ ಅವರು. ಅದಕ್ಕೆ ಎಷ್ಟು ಚಂದ ಉತ್ತರ ಕೊಡ್ತಾರೆ ನೋಡ್ರಿ. ಮಿಲಿಟರಿ ಆ್ಯಕ್ಷನ್ ಇನ್ ಕನ್ವೆನ್ಷನಲ್ ಡೊಮೈನ್ ಓನ್ಲಿ. ಕೇವಲ ಮಿಲಿಟರಿ ಆ್ಯಕ್ಷನ್ ಅಷ್ಟೇ ಅದ, ಅಣ್ವಸ್ತ್ರ ನಾವು ತಿರುಗಿ ಕೆಡಿಸ್ಕೊಂಡಿಲ್ಲ ಅದರದಂತ ಹೇಳ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ ಅನ್ನೋಂಗೆ ಮಾತಾಡ್ತಾರೆ. ಅದಕ್ಕೇನೋ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಇದು ಜಾಣತನ. ನಂತರ ಥ್ರೆಟನ್ ಟು ಸ್ಟಾಪ್ ಟ್ರೇಡ್. ಅವ್ರು ಕೊಡ್ಲಿ ಸುಳ್ಳೇನಲ್ಲ, ನಾನು ಉದ್ಯೋಗ ಬಂದ್ ಮಾಡ್ತಾರೆ, ವ್ಯಾಪಾರ ಬಂದ್ ಮಾಡ್ತಾರೆ